You had nothing. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋವಿಂದರಾಜ್. ನನ್ನ ವಿಡಿಯೋಗಳನ್ನು ತಾವು ನೋಡಿದ್ದಕ್ಕಾಗಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ತಮಗೆ ನಾನು ಈ ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ಸ್ ಅಂದರೆ VPF ತಾವು ಸ್ವಯಂ ಪ್ರೇರಿತವಾಗಿ ಹೆಚ್ಚಿಗೆ ಭವಿಷ್ಯ ನಿಧಿಗೆ ಕಟ್ತಕ್ಕಂಥ ಒಂದು ವಂತಿಗೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮಾಹಿತಿಯನ್ನು ಕೊಡೋದಕ್ಕೆ ಮೊದಲು ಒಂದು ಇಂಪಾರ್ಟೆಂಟ್ ಮಾಹಿತಿ. ನಾನು ಈಗಾಗಲೇ ಇಂಗ್ಲೀಷ್ನಲ್ಲಿ 2 ಪುಸ್ತಕಗಳನ್ನು ಬರೆದಿದ್ದೀನಿ. ಈ ಪುಸ್ತಕ ನೋಡಿ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್. ಇತ್ತೀಚೆಗೆ ಸರ್ಕಾರ ಮಾಡಿದಂತಹ 4 ಕೋಡ್ಗಳಲ್ಲಿ ಒಂದು ಕೋಡಿನ ಬಗ್ಗೆ ಸಾಕಷ್ಟು ಸವಿವರವಾಗಿ ಮಾಹಿತಿಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದು ಪುಸ್ತಕ ಈ ಮ್ಯಾನೇಜಿಂಗ್ ಲೇಬರ್ ರಿಲೇಷನ್ಸ್ ಅಂತ. ಇದು ತಮ್ಮ ಕೆಲಸದಲ್ಲಿ ಕಾರ್ಮಿಕರನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಪುಸ್ತಕ ಮಾಹಿತಿಯನ್ನು ಕೊಡ್ತದೆ. 2 ಪುಸ್ತಕಗಳು ತಮಗೆ ಬೇಕಾದಲ್ಲಿ ಈ ಪುಸ್ತಕಗಳು ಅಮೆಝಾನ್ನಲ್ಲಿ ಲಭ್ಯವಿದ್ದಾವೆ. ಅಲ್ಲದೆ ಇನ್ ಕೇಸ್ ಅಮೆಝಾನ್ನಲ್ಲಿ ತಮಗೆ ಕಷ್ಟ ಆದರೆ ನಾನು ನನ್ನ ಈ ವಿಡಿಯೋದಲ್ಲಿ ನನ್ನ ಕೋಆರ್ಡಿನೇಟ್ಸ್ ಅಂದರೆ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನು ಕೊಟ್ಟಿರ್ತೇನೆ. ತಾವು ನನ್ನನ್ನು ಸಂಪರ್ಕಿಸಿ ತಮ್ಮ ಕಾಪಿಗಳನ್ನು ಕೂಡ ತಾವು ಪಡ್ಕೊಳ್ಬೋದು. ನಾವು ಈಗ ಈ ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಮಾತಾಡೋಣ. ಹಿಂದಿನ ಯೋಜನೆಯಲ್ಲಿ ಅಂದರೆ 1952ರಲ್ಲಿ ಆದಂತಹ EPF ಸ್ಕೀಮ್ನಲ್ಲಿ ಕೂಡ ಈ ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಪ್ರಾವಿಷನ್ಸ್ಗಳು, ಅವಕಾಶಗಳು ಇದ್ದವು. ಇತ್ತೀಚೆಗೆ ಈ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020 ಹೊಸ ಸಮಿತಿ ಆದದ್ದರಿಂದ ಅದರ ಅಡಿಯಲ್ಲಿ ಭಾರತ ಸರ್ಕಾರ ಮತ್ತು ಭವಿಷ್ಯ ನಿಧಿ ಸಂಘಟನೆ ಒಂದು EPF ಸ್ಕೀಮ್ 2026 ಅಂದರೆ ಈ ಭವಿಷ್ಯ ನಿಧಿ ಯೋಜನೆ 2026 ಜಾರಿಗೆ ತಂತು. ಇದರಲ್ಲಿ ಪ್ಯಾರಾ 19ನಲ್ಲಿ ಒಂದು ಪ್ರಾವಿಷನ್ಸ್ ಇದ್ದಾವೆ. ಈ ಪ್ಯಾರಾ 19 ಪ್ರಾವಿಷನ್ಸಲ್ಲಿ ಈ ಭವಿಷ್ಯ ನಿಧಿ ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹೇಳಲಾಗಿದೆ. ಇದ್ರ ಬಗ್ಗೆ ನಾನು ಈಗ ನಿಮಗೆ ತಿಳಿಸ್ಕೊಡ್ತೇನೆ. ನಾವು ಇದ್ರ ಪ್ರಕಾರ ಏನಪ್ಪ ಅಂತಂದರೆ, ಯಾವುದೇ ಒಬ್ಬ ಎಂಪ್ಲಾಯಿ ತಮ್ಮ ಈ ಸ್ಟ್ಯಾಚ್ಯುಟರಿ ಸೀಲಿಂಗ್ ಅಂದರೆ ಇವತ್ತಿನ ರೂಲ್ಸ್ ಪ್ರಕಾರ ತಮ್ಮ ವೇತನ ಅಥವಾ ಬೇಸಿಕ್ ಅಂಡಿ 15,000ಕ್ಕಿಂತ ಜಾಸ್ತಿ ಇದ್ದರೆ ತಮ್ಮ ಎಂಪ್ಲಾಯರು 15,000ಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ಸನ್ನು ಲಿಮಿಟ್ ಮಾಡ್ಬೋದು. ಮತ್ತು ಸ್ಟ್ಯಾಚ್ಯುಟರಿ ರೇಟ್ ಆಫ್ ಕಾಂಟ್ರಿಬ್ಯೂಷನ್ ಅಂದರೆ ಈ ಕಾನೂನು ಪ್ರಕಾರ ತಮ್ಮ ವೇತನದ 12% ಮಾತ್ರ PF ಕಾಂಟ್ರಿಬ್ಯೂಷನ್ಸ್ನ ಕಟ್ಟಲಾಗ್ತದೆ. ಈ ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ಸ್ ನಾವು 2 ರೀತಿಯಲ್ಲಿ ನೋಡ್ಬೋದು. ಈಗ ತಮ್ಮದು ವೇಜ್ ಸೀಲಿಂಗ್ ಇರೋದ್ರಿಂದ ಅಂದರೆ ಈ ವೇತನದ ಮಟ್ಟ ಇರೋದ್ರಿಂದ, ಕನಿಷ್ಠ ಮಟ್ಟ ಇರೋದ್ರಿಂದ ಇತ್ತೀಚಿನ ಮಟ್ಟ ಏನಿದೆ ಅಂದರೆ 15,000. ಈಗ ತಾವು ತಮ್ಮ ಕಾಂಟ್ರಿಬ್ಯೂಷನ್ಸನ್ನು 15,000ದ ವೇತನಕ್ಕಿಂತ ಜಾಸ್ತಿ ಕಟ್ಟಿದ್ರೆ ಅದು ಕೂಡ ಈ ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ಸ್ ಆಗ್ತದೆ. ಮತ್ತು ಈ ಸ್ಟ್ಯಾಚ್ಯುಟರಿ ರೇಟ್ ಆಫ್ ಕಾಂಟ್ರಿಬ್ಯೂಷನ್ ಅಂದರೆ ಈ ವಂತಿಗೆ ಎಷ್ಟಿದೆ ಅಪ್ಪ ಭವಿಷ್ಯ ನಿಧಿ ವಂತಿಗೆ ಅಂದರೆ ತಮ್ಮ ವೇತನದ 12% ಇದೆ. ತಾವು ಇಚ್ಛೆಪಟ್ಟಲ್ಲಿ ಈ 12%ಗಿಂತ ಹೆಚ್ಚಿಗೆ ವೇತನದ ಮೇಲೆ ತಾವು ತಮ್ಮ ಭವಿಷ್ಯ ನಿಧಿಗೆ ತಮ್ಮ ಕಾಂಟ್ರಿಬ್ಯೂಷನ್ಸ್ನ ವಂತಿಗೆಯನ್ನು ಕಟ್ಬೋದು. ಅದಲ್ಲದೆ ವೇತನದ ಸೀಲಿಂಗ್ ಹೇಳೋದಂದರೆ ವೇತನದ ಕನಿಷ್ಠ ಮಟ್ಟ, ಅದಕ್ಕಿಂತ ಮೀರಿ ತಾವು ತಮ್ಮ ಕಾಂಟ್ರಿಬ್ಯೂಷನ್ಸನ್ನು ಕಟ್ಬೋದು. ಕೆಲವೊಂದು ಮಾಲೀಕರು ಏನು ಮಾಡ್ತಾ ಇರ್ತಾರೆ, ತಮ್ಮ ವಂತಿಕೆಯನ್ನು ಬರೀ ಸೀಲಿಂಗ್ ವೇತನಕ್ಕೆ ಮಾತ್ರ ಲಿಮಿಟ್ ಮಾಡದೆ ಪೂರ್ತಿ ಬೇಸಿಕ್ ಮತ್ತು DAಗೆ ವೇತನವನ್ನು ವಂತಿಗೆಯನ್ನು ಕಟ್ತಾ ಇರ್ತಾರೆ. ಅದು ಕೂಡ ಈ ಸೀಲಿಂಗಿಂದ ಜಾಸ್ತಿ ವೇತನಕ್ಕೆ ಈ ಕಾಂಟ್ರಿಬ್ಯೂಷನ್ಸ್ನ ಕಟ್ಟಿದಾಗ ನಿಮ್ಮ ಕಾಂಟ್ರಿಬ್ಯೂಷನ್ಸು ಮತ್ತು ಮಾಲೀಕರ ಕಾಂಟ್ರಿಬ್ಯೂಷನ್ ಎರಡೂ ಕೂಡ VPF ಅಂತ ಕನ್ಸಿಡರ್ ಆಗ್ತದೆ. ಇನ್ನೊಂದು VPF ಏನಪ್ಪ ಅಂತಂದರೆ ಸ್ಟ್ಯಾಚ್ಯುಟರಿ ಕಾಂಟ್ರಿಬ್ಯೂಷನ್ 12% ಮಾತ್ರ. ತಾವು ಇಚ್ಛೆಪಟ್ಟು 13% ಅಥವಾ 20%, 24% ಈ ರೀತಿಯಲ್ಲಿ ಕಟ್ಟೋಕ್ಕೆ ಇಷ್ಟಪಟ್ಟರೆ ಅದು ಕೂಡ ವಾಲಂಟ್ರಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಆಗಿ ಈ EPF ಸ್ಕೀಮಲ್ಲಿ ಪರಿವರ್ತನೆ ಆಗ್ತದೆ. ನಾವು ಈ ಮಾಲೀಕರಿಗೆ ಈ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಅಂದರೆ ತಾವು ಜಾಸ್ತಿ ಕಟ್ಟೋಕ್ಕೆ ಇಚ್ಛೆಪಟ್ಟಾಗ ಮಾಲೀಕರು ಕೂಡ ಅಷ್ಟೇ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ಸು ಕಟ್ಟಬೇಕಾ ಅನ್ನೋದು ಒಂದು ಸವಾಲು ಅಥವಾ ಒಂದು ಪ್ರಶ್ನೆ. ಇದರಲ್ಲಿ ಪ್ರಾವಿಷನ್ಸಲ್ಲಿ ಏನು ಹೇಳ್ತದಪ್ಪ ಅಂದರೆ EPF ಸ್ಕೀಮ್ 2026 ಪ್ರಾವಿಷನ್ಸಲ್ಲಿ ಏನಪ್ಪ ಹೇಳ್ತದೆ ಅಂದರೆ, ಎಂಪ್ಲಾಯರ್ಗೆ ಈ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ಸ್ ಮಾಡಲಿಕ್ಕೆ ಯಾವುದೇ ಥರದ ಆಬ್ಲಿಗೇಷನ್ ಇಲ್ಲ. ಅವರು ತಮ್ಮ ಕಾಂಟ್ರಿಬ್ಯೂಷನ್ಸ್ನ ಈ 15,000 ವೇತನಕ್ಕೆ ಮತ್ತು ಸ್ಟ್ಯಾಚ್ಯುಟರಿ ರೇಟ್ ಆಫ್ ಕಾಂಟ್ರಿಬ್ಯೂಷನ್ 12% ಏನಿದೆ ಅದಕ್ಕೆ ಅವರು ಲಿಮಿಟ್ ಮಾಡ್ಕೋಬೋದು. ಅಥವಾ ಅವರೇನಾದರೂ ನಾನು ಹೇಳಿದಾಗೆ ಅವರೇನಾದರೂ ಹೆಚ್ಚಿಗೆ ವೇತನದ ಮೇಲೆ ಅಥವಾ ಸ್ಟ್ಯಾಚ್ಯುಟರಿ ರೇಟ್ ಆಫ್ ಕಾಂಟ್ರಿಬ್ಯೂಷನ್ಸ್ಗಿಂತ ಅಡಿಷ್ನಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಇಚ್ಛೆಪಟ್ಟರೆ ಎಂಪ್ಲಾಯರ್ ಕೂಡ ಮಾಡ್ಬೋದು. ಒಂದು ಕಂಡೀಷನ್ ಅಂಥ ಕೇಸಲ್ಲಿ ಏನಪ್ಪ ಅಂತಂದರೆ, ತಮ್ಮ ಮಾಲೀಕರು ಅಂಥ ಹೆಚ್ಚಿಗೆ ವೇತನದ ಮೇಲೆ ಅಥವಾ ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ಸ್ ಮೇಲೆ
ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಅಂತ ಕರಿತೀವಿ, ಆಡಳಿತ ವೆಚ್ಚ, ಈಗ ಇರೋ ರೂಲ್ಸ್ ಪ್ರಕಾರ 0.5% ಆಫ್ ಸಚ್ ವೇಜಸ್ಸು ಈ ಆಡಳಿತ ವೆಚ್ಚ ಅಂತ ಕನ್ಸಿಡರ್ ಆಗ್ತದೆ, ಅದನ್ನು ಕಟ್ಟಬೇಕಾಗ್ತದೆ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ತಮ್ಮ ತಲೆನಲ್ಲಿ ಬರ್ಬೋದು, ನಾನು ಇವತ್ತು ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ಸ್ಗೆ ಆಪ್ಟ್ ಮಾಡಿ ಮುಂದಿನ ದಿವಸಗಳಲ್ಲಿ ನಾನು ಅದನ್ನು ನಿಲ್ಲಿಸ್ಬೋದಾ ಅಥವಾ ಕಡಿಮೆ ಮಾಡ್ಬೋದಾ ಅನ್ನೋ ಪ್ರಶ್ನೆಗೆ ಉತ್ತರ ಹೌದು. ನೋಡಿ, ಒಂದು ಸಬ್ ಪ್ಯಾರಾ 4 ಆಫ್ ಪ್ಯಾರಾ 19 ಅಂತ ಒಂದು ಪ್ರಾವಿಷನ್ಸ್ ಇದೆ EPF ಸ್ಕೀಮಲ್ಲಿ. ಅದ್ರ ಪ್ರಕಾರ ತಾವು ಯಾವುದೇ ಸಮಯದಲ್ಲಿ ತಮ್ಮ ಹೆಚ್ಚಿಗೆ ವಂತಿಗೆಯನ್ನು ಸ್ಟಾಪ್ ಮಾಡ್ಬೋದು, ನಿಲ್ಲಿಸ್ಬೋದು ಅಥವಾ ಕಡಿಮೆ ಕೂಡ ಮಾಡ್ಬೋದು. ಈವನ್ ಎಂಪ್ಲಾಯರ್ರು ಕೂಡ ಅವರು ಹೆಚ್ಚಿಗೆ ವೇತನದ ಮೇಲೆ ಕಟ್ತಾ ಇದ್ದರೆ ಅಥವಾ ಹೆಚ್ಚಿಗೆ ಪರ್ಸೆಂಟೇಜ್ ಕಟ್ತಾ ಇದ್ದರೆ ಅವರು ಕೂಡ ಯಾವುದೇ ಸಮಯದಲ್ಲಿ ಕಡಿಮೆ ಮಾಡ್ಬೋದು ಅಥವಾ ಸ್ಟಾಪು ಕೂಡ ಮಾಡ್ಬೋದು. ಅದಕ್ಕೆ ಯಾವುದೇ ಥರದ ಅಭ್ಯಂತರ ಇಲ್ಲ. ಆಮೇಲೆ ಈ VPF ಕಾಂಟ್ರಿಬ್ಯೂಷನ್ ಮೇಲೆ ಏನಾದರೂ ಲಿಮಿಟ್ಸ್ ಇದೆಯಾ, ಎಷ್ಟರವರೆಗೆ ಅಥವಾ ಎಷ್ಟು ಹಣವನ್ನು VPF ಥರ ಕಟ್ಬೋದು ಅನ್ನೋ ಪ್ರಶ್ನೆಗೆ ನೋಡಿ, ಈ ಹಿಂದಿನ ಪ್ರಾವಿಷನ್ಸಲ್ಲಿ ಈ EPF ಸ್ಕೀಮ್ 1952 ಏನಿತ್ತು ಹಳೆ ಸ್ಕೀಮಲ್ಲಿ ಈ ಲಿಮಿಟ್ ಬಗ್ಗೆ ಯಾವುದೇ ರೀತಿಯಾದ ಪ್ರಾವಿಷನ್ಸ್ ಇರಲಿಲ್ಲ. ಈಗ ಹೊಸ EPF ಸ್ಕೀಮ್ 2026ಅಲ್ಲಿ ಇದ್ರ ಬಗ್ಗೆ ಒಂದು ಇಂಪಾರ್ಟೆಂಟು ಕಂಡೀಷನ್ಸನ್ನು ತಂದಿದ್ದಾರೆ, ಷರತ್ತನ್ನು ತಂದಿದ್ದಾರೆ. ತಾವು ಹೆಚ್ಚಿಗೆ ವಂತಿಗೆಯನ್ನು ಕಟ್ಟಿದಾಗ ಈ ವೇತನ ಸಂಹಿತೆ 2019 ಅಂತ ಒಂದು ಸಂಹಿತೆ ಇದೆ, ಅದರಲ್ಲಿ ಸೆಕ್ಷನ್ 18 ಇಂಪಾರ್ಟೆಂಟು. ಆ ಸೆಕ್ಷನ್ 18ನಲ್ಲಿ ಸಬ್ ಸೆಕ್ಷನ್ 2 ಆಫ್ 18ನಲ್ಲಿ ಏನಪ್ಪ ಹೇಳ್ತದೆ ಅಂದರೆ, ಯಾವ ಡಿಡಕ್ಷನ್ಸು ಕಡಿತಗಳು ಆಥರೈಸ್ಡ್ ಡಿಡಕ್ಷನ್ಸ್ ಆಗಿ ಪರಿವರ್ತನೆ ಆಗುತ್ತೆ ಅಥವಾ ಕನ್ಸಿಡರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರಾವಿಷನ್ಸ್ ಇದೆ. ಈ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸು ಇನ್ಕ್ಲೂಡಿಂಗ್ ಯುವರ್ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ಸು ಕೂಡ ಇದು ಆಥರೈಸ್ಡ್ ಡಿಡಕ್ಷನ್ಸ್ ಆಗುತ್ತೆ. ಆ ಥರ ಡಿಡಕ್ಷನ್ಸ್ಗಳು ತಮ್ಮ ವೇತನದ 50%ಕ್ಕಿಂತ ಹೆಚ್ಚಿಗೆ ಆಗಂಗಿಲ್ಲ ಅಂತೇಳಿ ಸಬ್ಸೆಕ್ಷನ್ 3 ಆಫ್ ಸೆಕ್ಷನ್ 18 ಹೇಳುತ್ತೆ. ಸೊ ಹಾಗಾಗಿ ತಾವು ಏನೇ ಹೆಚ್ಚಿಗೆ ವಂತಿಗೆಯನ್ನು ಮಾಡಿದರೂ ಕೂಡ ಈ ಪ್ರಾವಿಷನ್ಸ ಅಡಿನಲ್ಲಿ ಬರಬೇಕಾಗತ್ತೆ, ಅದಕ್ಕಿಂತ ಜಾಸ್ತಿ ತಮಗೆ ಮಾಡೋಂಗಿಲ್ಲ. ಆಮೇಲೆ ಈ VPF ಕಾಂಟ್ರಿಬ್ಯೂಷನ್ಸ್ನ ಮಾಡಲಿಕ್ಕೆ ಏನಾದರೂ ಪ್ರೊಸೀಜರ್ ಇದೆಯೋ ಅಥವಾ ಏನಾದರೂ ಅಪ್ಲಿಕೇಶನ್ಸ್ ಇದೆಯೋ ಅನ್ನೋ ಪ್ರಶ್ನೆಗೆ ಉತ್ತರ ನೋಡಿ, ಹಿಂದಿನ ಸ್ಕೀಮಲ್ಲಿ ತಮಗೆ ಜಾಯಿಂಟ್ ಆಪ್ಷನ್ನು ಅಥವಾ ಜಾಯಿಂಟ್ ಡಿಕ್ಲರೇಷನ್ನು ಈ ಜಂಟಿ ದೃಢೀಕರಣ ಪತ್ರವನ್ನು ಕೊಡೋಂತಹ ಪ್ರಾವಿಷನ್ಸು ಕಡ್ಡಾಯವಾಗಿತ್ತು. ಆದರೆ EPF ಸ್ಕೀಮ್ 2026ಅಲ್ಲಿ ಆ ಥರ ಅಪ್ಲಿಕೇಶನ್ಸು ಪ್ರೊಸೀಜರ್ಸು ಯಾವುದೇ ಕೂಡ ಈ ಪ್ರಾವಿಷನ್ಸಲ್ಲಿ ಹೇಳಲಾಗಿಲ್ಲ. ಆದ್ದರಿಂದ ತಮ್ಮ ಮಾಲೀಕರು ತಮ್ಮ ಇಂಟರ್ನಲ್ ಒಂದು ಪ್ರೊಸೀಜರ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ತೊಗೊಂಡು ತಮ್ಮ ಹತ್ರ ಕಾಂಟ್ರಿಬ್ಯೂಷನ್ಸನ್ನು ಶುರು ಮಾಡಬೇಕಾಗ್ತದೆ. ಅದಾಗಿ ಸ್ಕೀಮ್ಸಲ್ಲಿ ಯಾವುದೇ ರೀತಿಯ ಈ ಪ್ರೊಸೀಜರು, ಪದ್ಧತಿಗಳು, ಅಪ್ಲಿಕೇಶನ್ಸು ಇಲ್ಲ. ಆಮೇಲೆ ಈ ಕೊನೆ ಪ್ರಶ್ನೆ ಇದ್ರ ಬಗ್ಗೆ ಏನಪ್ಪ ಅಂತಂದರೆ, ನಾನು ಹೆಚ್ಚಿಗೆ ವಂತಿಗೆಯನ್ನು ಕಟ್ತಾ ಇದ್ದೀನಿ, ತಮ್ಮ ಮಾಲೀಕರು ಕೂಡ ಹೆಚ್ಚಿಗೆ ವಂತಿಗೆಯನ್ನು ಕಟ್ತಿದ್ದಾರೆ, ಅದು ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ಸ್ ಆಗುತ್ತೆ, ಅದಕ್ಕೆ ನನ್ನ ಮೇಲೆ ಏನಾದರೂ ಇನ್ಕಮ್ ಟ್ಯಾಕ್ಸು ಬೀಳತ್ತಾ ಅನ್ನೋ ಪ್ರಶ್ನೆಗೆ 2 ಥರ ಉತ್ತರ ಕೊಡಬೇಕಾಗ್ತದೆ. ನೋಡಿ, ತಮ್ಮ ಕಾಂಟ್ರಿಬ್ಯೂಷನ್ಸು ನಾನು ಹೇಳಿದಂಗೆ EPF ಸ್ಕೀಮಲ್ಲಿ ತಾವು 12% ಕಟ್ತೀರಿ, ಎಂಪ್ಲಾಯರು 12% ಕಟ್ತೀರಿ. ಮೊದಲನೇದು ವೇಜ್ ಸೀಲಿಂಗ್ವರೆಗೂ ಕಟ್ಬೋದು, ಅಥವಾ ತಮ್ಮ ವೇತನ ಬೇಸಿಕ್ ಆ್ಯಂಡ್ DA 15,000ಕ್ಕಿಂತ ಜಾಸ್ತಿ ಇದ್ದರೆ ಪೂರ್ತಿ ವೇತನದ ಮೇಲೂ ಕಟ್ಬೋದು, ಅಥವಾ ಈ ಸ್ಟ್ಯಾಚ್ಯುಟರಿ ರೇಟ್ ಆಫ್ 12% ಇದ್ದದ್ದು 24%, 30% ಆ ಥರನೂ ಕಟ್ಬೋದು. ಆ ಥರ ಕಟ್ಟಿದಾಗ ಆ ಹೆಚ್ಚಿಗೆ ಕಟ್ಟಿದ್ದಕ್ಕೆ ತಮ್ಮ ವಂತಿಗೆ ಮೇಲೆ ಏನಾದರೂ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸು ಅಟ್ರಾಕ್ಟ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋಣ. ಮೊದಲನೇದು, ತಾವು ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ಸ್ನ ಕಟ್ತೀರಿ, ತಮ್ಮ ಕಾಂಟ್ರಿಬ್ಯೂಷನ್ಸು 2.5 ಲಕ್ಷದವರೆಗೂ ಆ ಫೈನಾನ್ಷಿಯಲ್ ಇಯರ್ಸಲ್ಲಿ 2.5 ಲಕ್ಷವರೆಗೂ ತಾವು ಕಟ್ಟಿದರೆ ಯಾವುದೇ ರೀತಿಯ ಟ್ಯಾಕ್ಸು ಕೂಡ ಬೀಳೋದಿಲ್ಲ. ಆಮೇಲೆ 2.5 ಲಕ್ಷಕ್ಕಿಂತ ತಾವು ಹೆಚ್ಚಿಗೆನೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು, ತಮ್ಮ ಕಾಂಟ್ರಿಬ್ಯೂಷನ್ಸ್ಗೆ ಯಾವುದೇ ಟ್ಯಾಕ್ಸು ಬರೋದಿಲ್ಲ. ಟ್ಯಾಕ್ಸು ಎಲ್ಲಿ ಬರುತ್ತಪ್ಪ ಅಂತಂದರೆ, ಈ 2.5 ಲಕ್ಷಕ್ಕಿಂತ ಹೆಚ್ಚಿಗೆ ತಾವು ವಂತಿಗೆಯನ್ನು ಕಟ್ಟಿದಾಗ ಎಷ್ಟು ಹೆಚ್ಚಿಗೆ ಆಗುತ್ತೋ ಆ ವಂತಿಗೆಗೂ ಕೂಡ ಈ EPFO ತಮಗೆ ಬಡ್ಡಿಯನ್ನು ನೀಡ್ತದೆ. ಆ ಬಡ್ಡಿ ಮೇಲೆ, ಆ ಅಡಿಷ್ನಲ್ ಕಾಂಟ್ರಿಬ್ಯೂಷನ್ಸ್ ಮೇಲೆ ಏನು ತಾವು ಬಡ್ಡಿಯನ್ನು ಗಳಿಸ್ತೀರಿ ಅದರ ಮೇಲೆ ಒಂದಷ್ಟು ತಮ್ಮ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸು ಬೀಳತ್ತೆ. ಅದಲ್ಲದೆ ತಮ್ಮ ಕಾಂಟ್ರಿಬ್ಯೂಷನ್ಸ್ಗೆ ಇಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಇಲ್ಲ. ನಾವು ತಮ್ಮ ಎಂಪ್ಲಾಯರು ಕೂಡ ಜಾಸ್ತಿ ಕಟ್ತಾ ಇರ್ತಾರೆ, ಸ್ಟ್ಯಾಚ್ಯುಟರಿ ಸೀಲಿಂಗಿಂತ ಜಾಸ್ತಿ ಕಟ್ತಾರೆ, ಅಥವಾ ಇನ್ನೂ ಅಧಿಕವಾಗಿ ಕಟ್ಟಲಿಕ್ಕೆ ಅವರು ಇಷ್ಟಪಡ್ಬೋದು. ಅಂಥ ಕೇಸಸಲ್ಲಿ ಏನಾಗುತ್ತೆ ಅಂದರೆ, ತಮ್ಮ ಮಾಲೀಕರು ಕಟ್ಟಿದಂತಹ ಕಾಂಟ್ರಿಬ್ಯೂಷನ್ಸು ಪ್ರತಿ ಫೈನಾನ್ಷಿಯಲ್ ಇಯರಲ್ಲಿ 7.5 ಲಕ್ಷದವರೆಗೂ ಯಾವುದೇ ರೀತಿಯಾದ ಟ್ಯಾಕ್ಸ್ ಇಲ್ಲ. ನೋಡಿ, 7.5 ಲಕ್ಷ ಕೌಂಟ್ ಮಾಡಬೇಕಾದ್ರೆ
3 ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಮುಖ್ಯ ಆಗ್ತದೆ ಎಂಪ್ಲಾಯರ್ ಕಡೆಯಿಂದ. ತಮ್ಮ ಎಂಪ್ಲಾಯರ್ ಏನಾದರೂ ಈ ಸೂಪರ್ ಆ್ಯನ್ಯುಯೇಷನ್ ಸ್ಕೀಮ್ ಇದ್ದು ಅದರಲ್ಲಿ ಕಟ್ತಾ ಇದ್ದರೆ, ಅಥವಾ ಎಂಪ್ಲಾಯರ್ NPS ಕಾಂಟ್ರಿಬ್ಯೂಷನ್ಸ್ಗೆ ಕಟ್ತಾ ಇದ್ದರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ಸ್ ಆಗಿ, ಮತ್ತು PF, ಈ 3 ಒಟ್ಟುಗೂಡಿಸಿ 7.5 ಲಕ್ಷಕ್ಕಿಂತ ಜಾಸ್ತಿ ಆದರೆ ಆ 7.5 ಲಕ್ಷಕ್ಕಿಂತ ಎಷ್ಟು ಜಾಸ್ತಿ ಆಗುತ್ತೋ ಅಂತಹ ಕಾಂಟ್ರಿಬ್ಯೂಷನ್ಸ್ ಮೇಲೆ ತಮಗೆ ಟ್ಯಾಕ್ಸ್ ಬೀಳುತ್ತೆ. ಮತ್ತು ಅಂಥ ಹೆಚ್ಚಿಗೆ ಕಾಂಟ್ರಿಬ್ಯೂಷನ್ಸು ಅಥವಾ ವಂತಿಗೆಗಳು ಈ ಬಡ್ಡಿಯನ್ನು ಗಳಿಸ್ತಕ್ಕಂಥ ಸಮಯದಲ್ಲಿ ಅಂಥ ಬಡ್ಡಿ ಕೂಡ ತಮಗೆ ಟ್ಯಾಕ್ಸು ಅಟ್ರ್ಯಾಕ್ಟ್ ಆಗುತ್ತೆ. ಇಷ್ಟು ಬಿಟ್ಟರೆ ಸ್ನೇಹಿತರೆ, ಈ ಭವಿಷ್ಯ ನಿಧಿ, ಸ್ವಯಂ ಪ್ರೇರಿತ ಭವಿಷ್ಯ ನಿಧಿ ವಂತಿಗೆ ಭಾಳಷ್ಟು ಸೂಕ್ತವಾಗಿದೆ. ಯಾಕೆಂದರೆ ಭವಿಷ್ಯ ನಿಧಿ ಒಂದು ಇಂಪಾರ್ಟೆಂಟು ಸೇವಿಂಗ್ ಸ್ಕೀಮು. ತಮ್ಮ ನಿವೃತ್ತಿ ವಯಸ್ಸು ಅಥವಾ ಡಿಫಿಕಲ್ಟ್ ಟೈಮ್ಸಲ್ಲಿ ಈ PF ಕಾಂಟ್ರಿಬ್ಯೂಷನ್ಸು ಕೆಲಸಕ್ಕೆ ಬರುತ್ತೆ. ಈ ಇರ್ತಕ್ಕಂಥ ಲಿಮಿಟ್ಸಲ್ಲಿ ತಾವು ಕಾಂಟ್ರಿಬ್ಯೂಷನ್ಸ್ನ ಮಾಡಿದ್ರೆ ತಮಗೆ ಟ್ಯಾಕ್ಸು ಕೂಡ ಬರೋದಿಲ್ಲ, ಬಟ್ ತಮ್ಮ ಕಾಂಟ್ರಿಬ್ಯೂಷನ್ಸು PFಲ್ಲಿ ನಿರಂತರವಾಗಿ ಬಡ್ಡಿಯನ್ನು ಗಳಿಸ್ತಾ ಹೋಗ್ತದೆ, ತಮಗೆ ಅನುಕೂಲ ಆಗ್ತದೆ. ಈ ವಿಡಿಯೋ ತಮಗೆ ಸಾಕಷ್ಟು ಮಾಹಿತಿಯನ್ನು, ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಈ ಮುಂದಿನ ವಿಡಿಯೋಗಳಲ್ಲಿ ನಾನು ಈ PF ಬಗ್ಗೆ, ESI ಪ್ರಾವಿಷನ್ಸ್ ಬಗ್ಗೆ, ಲೇಬರ್ ಕಾರ್ಮಿಕ ಕಾನೂನುಗಳು, ವಿವಿಧ ಕಾನೂನುಗಳ ಬಗ್ಗೆ ಈ ಚಾನಲಲ್ಲಿ ನಾನು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಹಾಗಾಗಿ ಈ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಕೊನೆಯದಾಗಿ ನನ್ನ ಪುಸ್ತಕಗಳನ್ನು ತಾವು ಕೊಂಡು ಓದೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ತಮ್ಮನ್ನು ಕಾಣ್ತೇನೆ. ಅಲ್ಲಿವರೆಗೂ ತಮಗೆ ಶುಭವಾಗಲಿ. ಧನ್ಯವಾದಗಳು ಸ್ನೇಹಿತರೆ. Last time we talked, you had nothing.